ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಐಶ್ವರ್ಯ ಲಂಚ್ ಬಾಕ್ಸ್. ನಾನಿವತ್ತು ನಿಮಗೆ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮನೇಲಿ ಈ ಒಂದು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಂದರೆ ಆವಾಗ ಚಟ್ನಿನ ರೆಡಿ ಮಾಡ್ಕೋಬೋದು. ಈ ಒಂದು ಚಟ್ನಿ ಪುಡಿ ಆಫೀಸ್ಗೆ ಹೋಗೋರಿಗೆ ಹಾಗೆ ಬ್ಯಾಚುಲರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಒನ್ ಟೈಮ್ ರೆಡಿ ಮಾಡಿ ಇಟ್ಕೊಂಡ್ರೆ ಮಿನಿಮಮ್ 2 ಮಂತ್ಸ್ ಆದರೂ ಯೂಸ್ ಮಾಡ್ಬೋದು. ಹಾಗಿದ್ರೆ ಈ ಚಟ್ನಿ ಪುಡಿನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಫಸ್ಟು ಬಾಂಡಿನ ಬಿಸಿ ಮಾಡಿಕೊಂಡು 100 ಗ್ರಾಮ್ ಆಗುವಷ್ಟು ಕಡಲೆಬೀಜ ಹಾಕ್ಕೊತಾ ಇದ್ದೀನಿ. ಇವನ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಐ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಮೇಲೆಲ್ಲ ಬೇಗ ಫ್ರೈ ಆಗುತ್ತೆ, ಒಳಗಡೆ ಹಸಿ ಹಾಗೆ ಉಳಿಯುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತೀನಿ. ಕಡಲೆ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಏನು ತಗೊಂಡಿನೋ ಅದರಲ್ಲಿ ಅರ್ಧ ಭಾಗದಷ್ಟು ಕಡಲೆ ಹಾಕ್ಕೊತಾ ಇದ್ದೀನಿ. ಇದು ಲೈಟಾಗಿ ಫ್ರೈ ಆದರೆ ಸಾಕಾಗುತ್ತೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಎತ್ತಿಟ್ಕೋಬೇಕು. ಕಡಲೆ ಬೀಜ ಯಾವ ಪ್ಲೇಟ್ಗೆ ಹಾಕ್ಕೊಂಡಿದ್ನೋ ಅದೇ ಪ್ಲೇಟ್ಗೆ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಒಣ ಕೊಬ್ಬರಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಎತ್ತಿಟ್ಕೋಬೇಕು. ಜಾಸ್ತಿ ಹೊತ್ತು ಫ್ರೈ ಮಾಡಿಕೊಂಡ್ರೆ ಕಪ್ಪಾಗ್ಬಿಡುತ್ತೆ, ಹಾಗಾಗಿ ಬೇಗ ಎತ್ತಿಟ್ಕೋಬೇಕು. ನಂತರ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣಲ್ಲಿರೋ ಸಿಪ್ಪೆ ನಾರು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಹಾಕ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಇದೇ ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಒಣಮೆಣ್ಸಿಕಾಯಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸಿಕಾಯಿ ಹಾಕ್ಕೊಳ್ಳಿ. ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಕೂಡ ಫ್ರೈ ಆಗಿದೆ, ಎತ್ತಿಟ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಕರಿಬೇವು ಹಾಕಿ ಬಾಡಿಸ್ಕೋಬೇಕು. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿ ಈ ಥರ ಫ್ರೈ ಆದರೆ ಸಾಕಾಗುತ್ತೆ. ಫ್ಲೇಮ್ ಆಫ್ ಮಾಡಿಕೊಂಡು ಇದೇ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಎಲ್ಲದನ್ನು ಫ್ರೈ ಮಾಡಿಕೊಂಡು ಒಂದೇ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ತಣ್ಣಗಾಗಿದೆ. ಒಂದು ಪೂರ್ತಿ ಬೆಳ್ಳುಳ್ಳಿನಲ್ಲಿ ಅರ್ಧ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದಿಲ್ಲ ನಾನು, ಹಾಗೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಆಪ್ಷನಲ್, ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಮಿಕ್ಸಿ ಜಾರ್ ತೊಗೊಂಡು ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅವನ್ನೆಲ್ಲ ಹಾಕ್ಕೋಬೇಕು. ಎಲ್ಲದನ್ನು ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪುಡಿ ಮಾಡ್ಕೋಬೇಕು. ಇದನ್ನು ನೀರು ಹಾಕ್ಕೋಬಾರ್ದು, ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು. ಕಡಲೆ ಬೀಜ ಆಗಲಿ ಕಡಲೆ ಆಗಲಿ ಯಾವುದೂ ಸಿಗಬಾರ್ದು. ಈ ಥರ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನಂತರ ಇದೇ ಬಾಂಡಿನ ಬಿಸಿಗೆ ಇಟ್ಕೊಂಡು ಇದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡ್ದಾದ್ಮೇಲೆ 2 ಒಣಮೆಣ್ಸಿಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಮೆಣಸಿಕಾಯಿ ಹಾಗೆ ಕರಿಬೇವು 2 ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು. ನಂತರ ಏನು ಪೌಡರ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಟೇಸ್ಟ್ ಮಾಡಿ ಉಪ್ಪೇನಾದರೂ ಶಾರ್ಟೇಜ್ ಅನಿಸಿದ್ರೆ ಬೇಕಾದ್ರೆ ಹಾಕ್ಕೋಬೋದು. ಈ ಪೌಡರ್ ಒಂದು ರೆಡಿ ಇದ್ದರೆ ಯಾವಾಗ ಬೇಕಾದರೂ ಚಟ್ನಿ ರೆಡಿ ಮಾಡ್ಕೋಬೋದು. ಇಡ್ಲಿಗೆ, ದೋಸೆಗೆ ಇಲ್ಲ ಬಿಸಿ ಅನ್ನಕ್ಕೂ ಕೂಡ ಟೇಸ್ಟ್ ಮಾಡ್ಬೋದು. ಸ್ವಲ್ಪ ಬಿಸಿ ಇರುತ್ತೆ, ಆರಿದಾದ್ಮೇಲೆ ಎತ್ತಿಟ್ಕೋಬೇಕು. ಹಾಗಿದ್ರೆ ನೋಡಿದ್ರಲ್ಲ ಯಾವ ಥರ ಚಟ್ನಿ ಪುಡಿ ಮಾಡೋದು ಅಂತ. ಈ ಚಟ್ನಿ ಪುಡಿನ ನಿಮ್ಮ ಮನೇಲೂ ರೆಡಿ ಮಾಡಿಕೊಂಡು ಸ್ಟೋರ್ ಮಾಡಿ ಬಳಸ್ಕೊಳ್ಳಿ.